ನಾನು ಚಿಪ್ ಲೆವೆಲ್ ಟ್ರೈನಿಂಗ್ ಬರ್ತಿರ್ಲಿಲ್ಲ, ಬೇಸಿಕ್ ಆಗಿ ಮಾಡ್ತಿದ್ದೆ. ಅದ್ರ ಬಗ್ಗೆ ಏನೂ ಗೊತ್ತಿದ್ದಿಲ್ಲ. ಇದು ಬಂದಮೇಲೆ ನಾಲೆಡ್ಜ್ ಬಂದಿತ್ತು. ಚಿಪ್ ಲೆವೆಲ್ ಬಂದ್ಬಿಟ್ಟು ನಾನು ಅವ್ರ ಹತ್ರ ಕೊಡ್ತಿದ್ದೆ. ಅವ್ರ ಹತ್ರ ಕೊಟ್ಟರೆ ಅವ್ರು ಕರೆಕ್ಟಾಗಿ ಸರ್ವಿಸ್ ಮಾಡ್ತಿರ್ಲಿಲ್ಲ. ನಮ್ಮ ಅಣ್ಣ ಇದ್ದವರು ಇಲ್ಲಿ ಕಲ್ತಿದ್ರು, ಅವರೇ ಇಲ್ಲಿ ಕಲ್ತಿದ್ರು. ಆ್ಯಕ್ಚುಲಿ ನನಗೆ ಮದರ್ ಬೋರ್ಡ್ ಬಗ್ಗೆ ಏನೋ ಗೊತ್ತೇ ಇರಲಿಲ್ಲ. SIT ಇನ್ಸ್ಟಿಟ್ಯೂಟಲ್ಲಿ ಬಂದ ಮೇಲೆ ಗೊತ್ತಾಯಿತು ಅಷ್ಟು ಇದು ನಾಲೆಜ್ ಇರುತ್ತೆ ಅಂತ. ಸೊ ನಮ್ಮದು ಆಲ್ರೆಡಿ ಶಾಪ್ ಇದೆ. ಇವಾಗ ಎಷ್ಟು ದುಡಿತಾ ಇದ್ದಾರೆ? 50,000 to 60,000. ಬೇರೆಯವ್ರ ಸಹಾಯದಿಂದ ಬದುಕಬೇಕು ಅನ್ನತಕ್ಕಂಥ ಆಸೆನ ಬಿಟ್ಬಿಡ್ಬೇಕು. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಹಾಯ್ ಮೋಹನ್ ಸರ್, ಹೇಗಿದ್ದೀರಿ ಸರ್? ಶಶಿ ಅವ್ರು ಇಲ್ಲಿ? ಅಲ್ಲ ಸರ್, ಒಂದು ಫೋನ್ ಮಾಡಿದ್ರೆ ತೆಗೆದ್ ಬಿಡ್ವಾ ಸರ್ ಅವರು? ಯಾವಾಗ್ಲೂ ಬಿಸಿ ಸರ್, ಒಳ್ಳೆ ಬಿಸ್ನೆಸ್ ಹಿಡಿದ್ಬಿಟ್ಟಿದ್ದೀರಿ ಮಾತ್ರ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನು ಸರ್, ಒಂದು ಫೋನ್ ಮಾಡ್ರೆ ಫೋನ್ ತೆಗಿರಿ. ನಾವು ಯಾವಾಗ್ಲಾದ್ರು ಬಂದಾಗ ಒಂದು ಕಾಫಿ ಕುಡಿಯೋಣ ಬನ್ನಿ ಅಂತ ಕರೆದಾಗ ಬನ್ನಿ. ಓಕೆ, ಬರೋದೇ ಇಲ್ವಲ್ಲ ಸರ್? ಇಷ್ಟು ಬ್ಯುಸಿ ಆಗ್ಬಿಟ್ರೆ ಹೆಂಗೆ ಸರ್? ಸರ್ ಇದು ಮೊಬೈಲ್ ಲೈನಲ್ಲಿ ಕೆಲಸನೇ ಆ ಥರ ಇದೆ ಸರ್. ನಾವು ಟೀ ಕುಡಿಯೋಕ್ಕೂ ಬಿಡಲ್ಲ, ಕಾಫಿ ಕುಡಿಯೋಕ್ಕೂ ಬಿಡಲ್ಲ. ಯಾಕಂದರೆ ಜನಗಳಿಗೆ ಮೊಬೈಲ್ ಬೇಕು ರಿಪೇರಿ ಆಗಿ. ಓಕೆ ಓಕೆ. ಅಲ್ಲ, ಈ ಬಿಸ್ನೆಸ್ ನೀವೇ ಮಾಡಿ, ನೀವೇ ಸಕ್ಸಸ್ ಆಗ್ಬಿಟ್ಟು, ನೀವೇ ಒಂದು ದೊಡ್ಡ ಬಂಗ್ಲೆ, ಒಳ್ಳೆ ಕಾರ್ ತಗೊಂಡು ನೀವೇ ಓಡಾಡಿ. ಏನು ನಮ್ಮ ಆಡಿಯನ್ಸ್ಗೇನು ಈ ಬಿಸ್ನೆಸ್ ಬಗ್ಗೆ ಹೇಳ್ಕೊಡಲ್ವಾ? ಆ ಥರ ಏನಿಲ್ಲ ಸರ್. ನಿಮ್ಮ ಆಡಿಯನ್ಸ್ಗೆ, ನಿಮ್ಮ ವ್ಯೂವರ್ಸ್ಗೆ ಬನ್ನಿ ಸರ್, ಅವ್ರಿಗೂ ಕೆಲಸ ಕಲಿಸ್ಕೊಡೋಣ. ಅತಿ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಒಳ್ಳೆ ಬಿಸ್ನೆಸ್ ಯಾವ ಥರ ಮಾಡಬೇಕು, ಅದರಲ್ಲೂ ಮೊಬೈಲ್ ಬಿಸ್ನೆಸ್ ಯಾವ ಥರ ಮಾಡಬೇಕು ಅನ್ನೋದು ಕಂಪ್ಲೀಟ್ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ ನಾವು. ಓಕೆ ಓಕೆ. ನೋಡಿ, ಇವರು ಶಶಿಕಾಂತ್ ಅಂತ ಹೇಳಿ SIT ಮೊಬೈಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಮಾಲೀಕರು. ಇವರೊಬ್ಬರೇ ಬ್ಯುಸಿ ಇರಲ್ಲ ನೋಡಿ, ಇಷ್ಟೊಂದು ಸ್ಟೂಡೆಂಟ್ಸ್ ಇದ್ದಾರೆ, ಅಷ್ಟು ಜನ ಬ್ಯುಸಿ ಕಾಣಿಸ್ತಾ ಇದೆ ನಿಮಗೆ ಸರ್. ಇನ್ನೂ ಕೆಲಸ ಮಾಡೋಕ್ಕೆ ಬರ್ತೀನಿ ಅನ್ನೋರಿದ್ರೆ ಬರಲಿ ಸರ್, ನೋ ಪ್ರಾಬ್ಲಮ್. ಇದರಲ್ಲಿ ಅಷ್ಟು ಕೆಲಸ ಇದೆ ನೋಡಿ ನೋಡಿ, ಸಾಕಾಗೋ ಇಲ್ಲ ಇಲ್ಲಿ. ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಇನ್ನೂ ಎಷ್ಟು ಜನ ಬೇಕಾದ್ರೆ ಬನ್ನಿ, ಟ್ರೈನಿಂಗ್ ಕೊಡ್ತೀವಿ. ನಿಮ್ಮ ಊರುಗಳಲ್ಲಿ, ನಿಮ್ಮ ತಾಲೂಕುಗಳಲ್ಲಿ, ನಿಮ್ಮ ಡಿಸ್ಟಿಕ್ಗಳಲ್ಲಿ ಒಂದು ಅಂಗಡಿ ಓಪನ್ ಮಾಡ್ಕೊಳ್ಳಿ, ಒಳ್ಳೆ ಆದಾಯ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಕರೆಕ್ಟ್ ಅಲ್ವಾ ಸರ್? ಹೌದು ಸರ್, ಹೌದು ಸರ್. ಓಕೆ ಸರಿ ಸರ್, ಎಲ್ಲ ಆಡಿಯನ್ಸ್ಗಳು ತಿಳ್ಕೊಳ್ಳಿ, ಇವ್ರು ನಮ್ಮ ಕೈಗೆ ಸಿಗೋದೇ ಕಷ್ಟ ಅಂಥದ್ರಲ್ಲಿ ಹಿಡಿದು ನಿಲ್ಲಿಸಿ, ಆಮೇಲೆ ಮೊಬೈಲ್ನ ಅದನ್ನ ಆಮೇಲೆ ರಿಪೇರ್ ಮಾಡ್ಕೊಳ್ಳೋಣ ಅಂತ ನಿಲ್ಲಿಸಿದ್ದೀನಿ. ಯಾಕೆ ಗೊತ್ತಾ? ಇದರಿಂದ ನಿಮಗೂ ಉಪಯೋಗ ಆಗಲಿ ಅಂಥೇಳಿ ನಮ್ಮ ಕ್ಲಾಪ್ ಇನ್ ಕನ್ನಡದಲ್ಲಿ ಫಸ್ಟು ಒಂದು ಟೆಕ್ನಿಕಲ್ ಆಗಿ ಒಂದು ಮೊಬೈಲ್ ಸರ್ವಿಸು ಟ್ರೈನಿಂಗು ಒಂದು ಇನ್ಸ್ಟಿಟ್ಯೂಟ್ನ ಓಪನ್ ಮಾಡಿರೋವಂಥ ಶಶಿಕಾಂತ್ ಅವ್ರು ನಿಮ್ಮ ಮುಂದೆ ಇದ್ದಾರೆ. ಅವ್ರು ನಿಮ್ಗೆಲ್ಲ ಮಾಹಿತಿಗಳನ್ನೂ ಕೊಡ್ತಾರೆ. ಸರ್ ಹೇಳಿ, ನಿಮ್ಮ SIT ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳಿ. ಸರ್, ನಮ್ಮ ಇನ್ಸ್ಟಿಟ್ಯೂಟ್ ಬಂದು ಬೆಂಗಳೂರಲ್ಲಿ SP ರೋಡಲ್ಲಿದೆ, ಸೆಕೆಂಡ್ ಸ್ಟೇಜಲ್ಲಿ. ಓಕೆ, ಇಲ್ಲಿ ಸಿಲ್ವರ್ ಜುಬ್ಲಿ ಪಾರ್ಕ್ ಆಪೋಸಿಟ್ಟು. ಅಂದರೆ ನೀವು ಮಾರ್ಕೆಟ್ ಕಡೆಯಿಂದ ಏನಾದರೆ ಟೌನ್ ಹಾಲ್ ಕಡೆಗೆ ಹೋಗ್ತೀನಿ ಅಂದರೆ ಲೆಫ್ಟ್ ಸೈಡಲ್ಲಿ ನಮ್ಮದು ಫ್ರಂಟ್, ಅಂದರೆ ಮೇನ್ ರೋಡ್ಗೇ ಇರೋದು, 3rd ಫ್ಲೋರಲ್ಲಿದೆ. ಇಲ್ಲಿ ಬಂದುಬಿಟ್ಟು ನಾನು ಇಲ್ಲಿ ಆಫೀಸ್ ಓಪನ್ ಮಾಡಿದ್ದು 2 ಇಯರ್ಸಿಂದ ಓಪನ್ ಮಾಡಿದ್ದೀನಿ. ಮೊದಲು ನಂದು ಬೇರೆ ಇದರಲ್ಲಿತ್ತು, ಆಮೇಲೆ ಬೇರೆ ಏರಿಯಾದಲ್ಲಿತ್ತು, ಇವಾಗ SP ರೋಡಲ್ಲಿ ಓಪನ್ ಮಾಡಿದ್ದೀನಿ. ಇಲ್ಲಿ ನಾವು ಏನಂದರೆ ಕಂಪ್ಲೀಟ್ ಮೊಬೈಲ್ ಚಿಪ್ ಲೆವೆಲ್ ಟ್ರೈನಿಂಗ್ ಹೇಳ್ಕೊಡ್ತೀವಿ. ಅಂದರೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್. ಅವರಿಗೆ ಎಲೆಕ್ಟ್ರಾನಿಕ್ಸ್ ಏನೂ ಗೊತ್ತಿಲ್ಲ, ಓದು ಸ್ವಲ್ಪ ಕಡಿಮೆ ಇದೆ, ಓದೋಕ್ಕೆ ಬರೆಯೋಕ್ಕೆ ಅಷ್ಟೊಂದು ಬರಲ್ಲ ಅಂಥವ್ರಿಗೂ ಈ ಉದ್ಯೋಗನ ನಾವು ಹೇಳ್ಕೊಡ್ತೀವಿ. ಯಾವ ಥರ ಮೊಬೈಲ್ ರಿಪೇರಿ ಮಾಡಬೇಕು, ಮೊಬೈಲ್ ರಿಪೇರಲ್ಲಿ ಏನೇನು ಪಾಯಿಂಟ್ಸ್ ಇದೆ. ಸೊ ಕಂಪ್ಲೀಟ್ ಇನ್ಡೆಪ್ತ್ ನಾಲೆಜ್ ಕೊಡ್ತೀವಿ, ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್. ಆಮೇಲೆ ಇದು ನಮ್ಮದು 1 ಮಂತ್ದು ಕೋರ್ಸ್ ಇರುತ್ತೆ. ಈ ಕೋರ್ಸಲ್ಲಿ ನಿಮಗೆ, ನೀವು ಇಲ್ಲಿವರೆಗೂ ಮೊಬೈಲ್ ಓಪನ್ನೇ ಮಾಡಿಲ್ಲ, ಏನೂ ಮಾಡಿಲ್ಲ ಅನ್ನೋಂಥವ್ರು ಇದ್ರೂ ಗಾಬರಿ ಆಗೋ ವಿಷಯ ಏನಿಲ್ಲ. ತುಂಬ ಸಿಂಪಲ್ಲಾಗಿ ನೀವು ಇಷ್ಟು ಈಸಿಯಾಗಿ ಮೊಬೈಲ್ ರಿಪೇರಿ ಮಾಡ್ಬೋದಾ ಅನ್ನೋ ಲೆವೆಲ್ಗೆ ನಿಮಗೆ ನಾವು ರಿಪೇರಿಂಗ್ ಹೇಳ್ಕೊಡ್ತೀವಿ. ಈಗ ಆಲ್ರೆಡಿ ನನ್ನ ಹತ್ರ ಏನಿಲ್ಲ ಅಂದರೂ ಒಂದು 8 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಇವರೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿರೋರು. ಓಕೆ, ಕೆಲವೊಬ್ಬರು ಬಿಜಾಪುರ ನಮ್ಮ ಡಿಸ್ಟಿಕ್ಕು, ಇನ್ನೊಬ್ಬರು ಇಲ್ಲಿ ನಿಮ್ದು ಯಾವ ಡಿಸ್ಟಿಕ್? ಮಂಡ್ಯ. ಆಮೇಲೆ ಪುನಿ, ನಿಮ್ದು ಯಾವುದು ಡಿಸ್ಟಿಕ್? ಲೋಕಲ್ ಬೆಂಗಳೂರು, ಶಿವಮೊಗ್ಗದಿಂದ ಇದ್ದಾರೆ. ಸೊ ಈ ಥರ ಎಲ್ಲ ಸ್ಟೂಡೆಂಟ್ಸು ಬಂದು ಕಲಿತಾ ಇದ್ದಾರೆ. ಓಕೆ, ಕಂಪ್ಲೀಟ್ ಫ್ರೆಷರ್ ಇದ್ದರು ಅಂತಂದರೆ ಅಲ್ಲಿ ಅವ್ರಿಗೂ ನಾವು ಟ್ರೈನಿಂಗ್ ಕೊಡ್ತೀವಿ. ಆಮೇಲೆ ಯಾರಾದರೂ ಆಲ್ರೆಡಿ ಶಾಪ್ ಇದೆ, 4-5 ವರ್ಷದಿಂದ ಮೊಬೈಲ್ ಅಂಗಡಿ ಇದೆ, ಮೊಬೈಲ್ದು ಕೆಲಸ ಮಾಡ್ತಾಯಿದ್ದೀವಿ, ಬಟ್ ಪ್ರಾಪರಾಗಿ ಚಿಪ್ ಲೆವೆಲ್ ಟ್ರೈನಿಂಗ್ ಮಾಡಲ್ಲ, ಸೊ ಅಂಥವ್ರಿಗೂ ನಾವು ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀವಿ. ಎಷ್ಟು ನಿಮ್ಮ ಸ್ಕೇಲ್ನ ಡೆವಲಪ್ ಮಾಡ್ತೀವಿ ಅಂತಂದರೆ, ನಿಮ್ಮ ಸ್ಕಿಲ್ನ ನೀವು ಬೇರೆಯವ್ರ ಹತ್ರ ಕೊಟ್ಟು ರಿಪೇರಿ ಮಾಡಿಸೋ ಚಾನ್ಸ್ ಇಲ್ಲ. ಅಂದರೆ ನೀವು ಬೇರೆಯವ್ರ ಮೊಬೈಲ್ನ ರಿಪೇರಿ ಮಾಡಿ, ಬೇರೆ ಶಾಪ್ ಕೀಪರ್ದು
ರಿಪೇರಿಂಗ್ ಮಾಡಿಕೊಡೋ ಲೆವೆಲ್ಗೆ ನಿಮ್ಮನ್ನು ಡೆವಲಪ್ ಮಾಡಿ ಕಳಿಸ್ತೀವಿ. ಇನ್ನೊಂದು ನಮ್ಮ ಹತ್ರ ಬರೋದ್ರಿಂದ ಬೆನಿಫಿಟ್ ಏನಿದೆ ಅಂತಂದರೆ ನಿಮಗೆ ಮೊಬೈಲ್ದು ಬೇಸಿಕ್ ಲೆವೆಲಿಂದ ರಿಪೇರಿಂಗು ಪ್ಲಸ್ ಎಕ್ಸಸರೀಸು ಪ್ಲಸ್ ಈ ರಿಪೇರಿಂಗ್ ಮಾಡೋಕ್ಕೆ ಬೇಕಾಗೋ ಟೂಲ್ಸು ಇದು ಎಲ್ಲ ನಿಮಗೆ ಒಂದೇ ಜಾಗದಲ್ಲಿ ಸಿಗುತ್ತೆ. ಓಕೆ, ನೀವು ಏನ್ ಸರ್ ಇವಾಗ ಒಂದು ಕೋರ್ಸ್ಗೆ 30 ಡೇಸ್ ಕೋರ್ಸ್ ಅಂತ ಹೇಳಿದ್ರಿ ಅಲ್ವಾ, ಏನ್ ಚಾರ್ಜಸ್ ಇರುತ್ತೆ? ಇವಾಗ ತುಂಬಾ ಜನಕ್ಕೆ ಏನಾಗುತ್ತೆ, ಮೊಬೈಲ್ ಸರ್ವಿಸ್ ಮೊಬೈಲ್ ರಿಪೇರಿ ಅಂತಂದಿದ ತಕ್ಷಣ ಅವರೊಂದು ಕಾಲೇಜ್ ಲೆವೆಲ್ ಅಲ್ಲೇ ಯೋಚನೆ ಮಾಡ್ತಾರೆ, ಜಾಸ್ತಿ ಇರ್ಬೋದೇನೋ ಅಂತ ಹೇಳಿ. ಅದಕ್ಕೊಂಚೂರು ಹೇಳಿ ಸರ್. ನಮ್ಮದು ಕೋರ್ಸ್ ಫೀಸ್ ಬಂದ್ಬಿಟ್ಟು ಸರ್ 30,000 rupees. ಓಕೆ, 1 month ಕೋರ್ಸ್ಗೆ. ಇನ್ ಕೇಸ್ ಈ 1 monthಲ್ಲಿ ನಿಮಗೆ ರಿಪೇರಿಂಗ್ ಕಲಿಯೋಕ್ಕಾಗಲ್ಲ, ನೆಕ್ಸ್ಟ್ ಮಂತ್ ಫ್ರೀ. ಅಂದರೆ ನಮ್ಮ ಹತ್ರ ಒಂದ್ಸಲಿ ನೀವು 30,000 ರೂಪಾಯಿ ಪೇ ಮಾಡಿದ್ರೆ ನಿಮಗೆ ರಿಪೇರಿಂಗ್ ಕಲಿಸೋವರೆಗೂ ಬಿಡೋದೇ ಇಲ್ಲ ನಾನು ಆಚೆ. ಅದು 2 ತಿಂಗಳ ಟೈಮ್ ಆಗಲಿ 3 ತಿಂಗಳ ಟೈಮ್ ಆಗಲಿ 100% ರಿಪೇರಿಂಗ್ ಕಲಿಸ್ಬಿಟ್ಟೆ ಆಚೆ ಕಳಿಸ್ತೀವಿ. ನಿಮಗೆ ಯಾವುದೇ ಡೌಟೇ ಬಿಡಲ್ಲ. ನಾನು 30,000 ಕೊಟ್ಟೆ ನನಗೆ ರಿಪೇರಿಂಗ್ ಬರ್ತಾ ಇಲ್ಲ, ನಿಮಗೆ ರಿಪೇರಿಂಗ್ ಬರೋವರೆಗೂ ನಿಮ್ಮನ್ನು ಮನೆಗೆ ಕಳಿಸಲ್ಲ, ನಾನು ಸರ್ಟಿಫಿಕೇಟು ಪ್ರೊವೈಡ್ ಮಾಡಲ್ಲ. ಓಕೆ, ನಮ್ಮ ಹತ್ರ ಟ್ರೈನಿಂಗ್ ತೊಗೊಂಡಿರೋರಿಗೆ ನಾವು ನಮ್ಮದು ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತೀವಿ. ನೀವು ಕಂಪ್ಲೀಟ್ ನಾನು ಹೇಳೋ ಟಾಸ್ಕ್ ಕಂಪ್ಲೀಟ್ ಮಾಡಿಲ್ಲ, ನಾನು ನಿಮಗೆ ಸರ್ಟಿಫಿಕೇಟು ಕೊಡಲ್ಲ. ಓಕೆ, ಕಂಪ್ಲೀಟ್ ಕಲೀಲೇಬೇಕು. ನೋಡಿ, 1 month ಎಕ್ಸ್ಟ್ರಾ ಟೈಮ್ ಆಗಲಿ, ಎಲ್ಲರೂ ಐನ್ಸ್ಟೈನ್ ಆಗೋಕ್ಕಾಗಲ್ಲ. ಕೆಲವೊಬ್ಬರು ಸ್ಲೋ ಲರ್ನರ್ ಇರ್ತಾರೆ. ಸೊ ಅಂಥವ್ರಿಗೋಸ್ಕರ ನಾನು ಇನ್ನೂ 1 ತಿಂಗಳು ಬೇಕಂದರೆ ಎಕ್ಸ್ಟ್ರಾ ಕೊಡ್ತೀನಿ ಟೈಮ್. ಕೂತ್ಕೊಂಡು ಕಲೀರಿ. ನೋಡಿ, ನೀವು ಕಾಸು ಕೊಡ್ತಿದ್ದೀರಾ, ಜೊತೆಗೆ ನಿಮ್ಮ ಟೈಮು ನಮಗೆ ಕೊಡಬೇಕು. ನಿಮ್ಮ ಟೈಮ್ ನಮಗೆ ಕೊಟ್ಟರೆ 100% ನಾನು ನಿಮಗೆ ಕೆಲಸ ಕಲಿಸ್ಕೊಡ್ತೀನಿ. ಆಮೇಲೆ ಈ ಕೆಲಸ ಕಲಿತಾದ್ಮೇಲೆ ನಿಮಗೆ ನಿಮ್ಮ ಡೈಲಿ ಸಂಪಾದನೆ ಅದು ನೀವು ಅಂದರೆ ಈಗ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಲೆವೆಲ್ಗೆ ನೀವು ಸಂಪಾದನೆನ ಮಾಡ್ಬೋದು. ವಾವ್, ಸೂಪರ್. ಓಕೆ, ಅಂದರೆ ಈಗ ಸಾಫ್ಟ್ವೇರ್ ಇಂಜಿನಿಯರ್ ಅಂದರೆ ಫ್ರೆಷರ್ ಇರ್ತಾರೆ ನೋಡಿ, ಜಸ್ಟ್ ಇಂಜಿನಿಯರಿಂಗ್ ಮುಗಿಸಿ ಬಂದಿದ್ದಾನೆ, ಅವನಿಗೆ ಸ್ಟಾರ್ಟಿಂಗ್ ಕೊಡೋ ಪ್ಯಾಕೇಜ್ ಏನಿದೆ ಅದು ನೀವು ನೆಕ್ಸ್ಟು 3rd month-ಇಂದನೇ ಅರ್ನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ನಾವು ಒಂದು ಫೋನ್ಗೆ ಮಿನಿಮಮ್ ಇಷ್ಟು ಅಂತ ಚಾರ್ಜ್ ಮಾಡ್ತೀವಿ. ಡೀಲರ್ಗೆ ಅಂದರೆ ಅಂಗಡಿಯವ್ರಿಗೇನೆ ಒಂದು ಮೊಬೈಲ್ನ ಅಂದರೆ ಒಂದು ಚಿಪ್ ಲೆವೆಲ್ ಸರ್ವಿಸಿಂಗ್ ಮಾಡಬೇಕು, ಅದರಲ್ಲಿ ಒಂದು CPU ಕೆಲಸ ಮಾಡಬೇಕು ಅಂದರೆ 1,500 1,000 ಆ ಥರ ಚಾರ್ಜ್ ಮಾಡ್ತೀವಿ. ಅದು ಮತ್ತೆ ಕಸ್ಟಮರ್ಗಾದರೆ ಬೇರೆ ರೇಟ್ ಇದೆ, ಡೀಲರ್ಸ್ಗೆ ಮಾಡೋ ಪ್ರೈಸ್ ಇದು. ಆಮೇಲೆ ನೀವು ಇದು ಕೆಲಸ ಕಲ್ತಾದ್ಮೇಲೆ ದೊಡ್ಡದಾಗಿ ಶಾಪ್ ಓಪನ್ ಮಾಡಿ ರೆಂಟ್ ಪೇ ಮಾಡಿ ಇಲ್ಲ, ನೀವು ಮನೆಯಿಂದನೂ ಸ್ಟಾರ್ಟ್ ಮಾಡ್ಬೋದು. ಜಸ್ಟ್ ಈ ಎಕ್ವಿಪ್ಮೆಂಟ್ಸ್ ಇದೆ ನೋಡಿ, ಇದು ಓಕೆ, ಇದು ನಿಮ್ಮ ಮುಂದೆ ಕಾಣಿಸ್ತಾ ಇರೋ ಇದೊಂದು ಟೂಲು, ಅಂದರೆ ಒಂದು ಮೈಕ್ರೋಸ್ಕೋಪು, ಮಿನಿಮಮ್ ಟೂಲ್ಸ್ ಇದೆ. ಆ ಮಿನಿಮಮ್ ಟೂಲ್ಸ್ನ ನೀವು ಪರ್ಚೇಸ್ ಮಾಡಿದ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು ನೀವು ಒಂದು 4 ಜನ ಶಾಪ್ ಕೀಪರ್ಗೆ ಮೀಟ್ ಆಗಿ ನೀವು ಬಂದಿರೋ ಫೋನ್ನ ನನಗೆ ಕೊಡಿ, ನಾನು ನಿಮಗೆ ರಿಪೇರ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಮನೆಯಿಂದ ಕೂತ್ಕೊಂಡು ಬೇಕಾದರೂ ಅಂದರೆ ಬಿಸ್ನೆಸ್ ರನ್ ಮಾಡ್ಬೋದು. ಡೈಲಿ ನೀವು 2 or 3 ಮೊಬೈಲ್ಸ್ ರೆಡಿ ಮಾಡಿದರೆ ಸಾಕು, ನಿಮಗೆ ಮಿನಿಮಮ್ ಒಂದು 3,000 to 4,000 ರೂಪಾಯಿ ಸಂಪಾದನೆ ಆಗುತ್ತೆ. ಸೂಪರ್ ಸರ್, ಸೂಪರ್. ಓಕೆ, ನಾನು ನೋಡಿ ನನಗೆ ಈ ಫೀಲ್ಡಲ್ಲಿ 23 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಓಕೆ, ನಾನು ಒಂದು ದಿನಕ್ಕೆ ಬರೀ 5 ಫೋನ್ ರೆಡಿ ಮಾಡ್ತೀನಿ. ನನ್ನ ಹತ್ರ ಬರೋದು 20 ಫೋನ್ ಇದೆ, ಬಟ್ ನಾನು ರೆಡಿ ಮಾಡೋದು 5 ಫೋನು, ಮಿಕ್ಕಿದ್ದು ನಮ್ಮ ಸ್ಟೂಡೆಂಟ್ಸ್ ರೆಡಿ ಮಾಡ್ತಾರೆ. ಓಕೆ, ಅಂದರೆ ಒಂದು ಮನುಷ್ಯನಿಗೆ ಒಂದು ದಿನಕ್ಕೆ 5 to 6 ಫೋನ್ ರೆಡಿ ಮಾಡೋಕ್ಕಾಗತ್ತೆ ಮೇಜರ್ ಲೆವೆಲಲ್ಲಿ. ಓಕೆ, ಮೈನರ್ ಇದ್ದರೆ ಒಂದು ದಿನಕ್ಕೆ 10 ಫೋನ್ ರೆಡಿ ಮಾಡ್ಬೋದು. ಅಂದರೆ ನಿಮ್ಮ ಹೆಲ್ತು ನೀವು ಕೇರ್ ತಗೋಬೇಕು, ಅಂದರೆ ಬರೀ ಕೆಲಸ ಮಾಡೋದೇ ಇರಲ್ಲ. ಇದೆ ಮೈನರ್ ಪ್ರಾಬ್ಲಮ್ಸ್ ಅಂದರೆ ಮೊಬೈಲ್ಗಳಲ್ಲಿ ಬೇಸಿಕ್ ಆಗಿ ಏನೇನು ಬರುತ್ತೆ ಸರ್? ಚಾರ್ಜಿಂಗು, ಜಾಕ್ ಚೇಂಜು, ಚಾರ್ಜಿಂಗ್ ಪಿನ್ದು ಜಾಕ್ ಚೇಂಜ್ ಮಾಡೋದು. ಓಕೆ, ಸ್ಪೀಕರ್ ಬರಲ್ಲ, ಮೈಕ್ ಬರಲ್ಲ. ಈಗ ಬರ್ತಿರೋ ಲೇಟೆಸ್ಟ್ ಫೋನ್ಗಳಂತೂ ನೀವು ಕೆಲವೊಂದು ಏರಿಯಾಗಳಲ್ಲಿ ಹೋಗಿ ಆ ಮೆಕ್ಯಾನಿಕ್ ಅಂಗಡಿ ಇಟ್ಕೊಂಡಿರ್ತಾರೆ, ಬಟ್ ಓಪನ್ ಮಾಡೋದು ಗೊತ್ತಿರಲ್ಲ. ಓಕೆ, ಅದು ಓಪನ್ ಮಾಡೋಕ್ಕೆ ಹೋಗಿ ಹಾಳು ಮಾಡ್ತಾರೆ. ಕಸ್ಟಮರ್ ಕೊಟ್ಟಿರೋದು ಒಂದು ಕಂಪ್ಲೇಂಟ್ ಬೇರೆ, ಇವ್ರ ಹತ್ರ ಬಂದಮೇಲೆ ಇನ್ನೊಂದು ಕಂಪ್ಲೇಂಟ್ ಆಗುತ್ತೆ ಅದು. ಸೊ ಅದು ನೋಡಿ, ಯಾರೇ ಕಸ್ಟಮರು ಇವತ್ತು ನಿಮ್ಮ ಅಂಗಡಿಗೆ ಬರ್ತಾ ಇದ್ದಾರೆ, ಸೊ ಅವರು ಕಷ್ಟ ಬಿದ್ದು ತೊಗೊಂಡಿರೋ ಫೋನ್ ಅದು. ಕ್ರಾಸ್ ಯಾರಿಗೂ ಫ್ರೀ ಬರಲ್ಲ. ಹೌದು, ಅವರು ನೀವು ಮಾಡೋ ಚಿಲ್ಲರೆ ಅಂದರೆ ಕಾಸ್ಗೆ ಕೆಲಸಕ್ಕೆ 300-400 ರೂಪಾಯಿ ಕೆಲಸಕ್ಕೆ ಅವರು 20,000 ರೂಪಾಯಿ ಫೋನ್ನ ಹಾಳು ಮಾಡಬಾರ್ದು. ಕರೆಕ್ಟ್. ಸೊ ನೀಟಾಗಿ ಹ್ಯಾಂಡಲ್ ಮಾಡಬೇಕು. ನೋಡಿ, ಯಾರದೇ ಐಟಮ್ ಆದ್ರೂ ಅದನ್ನು ನಾವು ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ತೀವೋ, ಸೊ ಕಸ್ಟಮರ್ ಇನ್ನೊಂದ್ಸಲಿ ನಮಗೆ ರೆಫರೆನ್ಸ್ ಕೊಡ್ತಾರೆ, ಸರ್ ಇಲ್ಲಿ ಹೋಗಿ ಇವರು ಚೆನ್ನಾಗಿ ಮಾಡ್ತಾರೆ, ಇವ್ರ ಹತ್ರ ಐಟಮು ಸೂಪರ್ ಅಂದರೆ ಕ್ವಾಲಿಟಿ ಐಟಮ್ ಯೂಸ್ ಮಾಡ್ತಾರೆ, ನೀಟಾಗಿ ಕೆಲಸನೂ ಮಾಡಿಕೊಡ್ತಾರೆ. ಅವ್ರು ಕೊಟ್ಟಿರೋದು ಒಂದು ಪ್ರಾಬ್ಲಮ್ ಬೇರೆ, ನಾವು ಅದರಲ್ಲಿ ಇನ್ನೊಂದು ಇಶ್ಯೂ ಕ್ರಿಯೇಟ್ ಮಾಡಿ ಇಲ್ಲ ಅಂದರೆ ಅದು ನಿಮ್ಗೆ ಗೊತ್ತಿದೆ ಮಾರ್ಕೆಟ್ ಯಾವ ಥರ ಇದೆ ಮೊಬೈಲ್ ಅಂಗಡಿಗಳಲ್ಲಿ. ಆಮೇಲೆ ಇನ್ನೊಂದು ಏನಾಗುತ್ತೆ, ಈ ಮೊಬೈಲ್ ಅಂಗಡಿಗಳಲ್ಲಿ ಫೋನ್ ರಿಪೇರಿಂಗ್ ಕೊಟ್ಟ ತಕ್ಷಣ ಅವ್ರಿಗೆ 1 ವೀಕು 2 ವೀಕು ಅಲ್ದಾಡಿಸೋದು. ಇದೊಂದು ಸಮಸ್ಯೆ ಇದೆ ಈ ಮೊಬೈಲ್ ಫೀಲ್ಡಲ್ಲಿ. ಅದು ಏನು ಮೊಬೈಲ್ ರಿಪೇರಿಂಗ್ ಕೊಟ್ಟ ಮೇಲೆ ಆ ಮೊಬೈಲ್ ಅಂಗಡಿಯವರು ಫೋನೇ ರಿಸೀವ್ ಮಾಡಲ್ಲ. ಯಾಕೆ ಅಂದರೆ ಅವನಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಾಲೆಡ್ಜ್ ಇರಲ್ಲ.
ನಾಲೆಡ್ಜ್ ಇಲ್ಲದೆ ಇರೋದಕ್ಕೆ ಅದಕ್ಕೆ ಏನು ಮಾಡಬೇಕು ಗೊತ್ತಿಲ್ಲ. ಟೇಬಲಲ್ಲಿ ಅಲ್ಲೇ ಇರುತ್ತೆ ಅದು ಫೋನು, ರೆಡಿ ಆಗಲ್ಲ. ಅದಕ್ಕೆ ರೆಡಿ ಮಾಡಬೇಕು ಅಂದರೆ ನಿಮ್ಮ ಹತ್ರ ಪ್ರಾಪರ್ ನಾಲೆಜ್ ಬೇಕು. ಆ ಪ್ರಾಪರ್ ನಾಲೆಜ್ನ ನೀವು ಇಲ್ಲಿ SITಗೆ ಬಂದು ಗೇನ್ ಮಾಡ್ಕೋಬೋದು. ಸೂಪರ್ ಸರ್, ಸೂಪರ್. ಈಗ ಮೊಬೈಲ್ಗಳಲ್ಲಿ ಮೇಜರ್ ಪ್ರಾಬ್ಲಮ್ ಅಂತ ಹೇಳಿದ್ರಿ. ಈಗ ಮೇಜರ್ ಪ್ರಾಬ್ಲಮ್ಗಳಲ್ಲಿ ಏನೇನು ಬರುತ್ತೆ ಸರ್? ಮೇಜರ್ ಪ್ರಾಬ್ಲಮ್ ಅಂತ ಅಂದರೆ ಏನಂದರೆ, ಈಗ ಲೇಟೆಸ್ಟ್ ಫೋನ್ಗಳಲ್ಲಿ ಕಂಪ್ನಿಯವರು ಎವ್ರಿ ಡೇ ಅಪ್ಡೇಟ್ಸ್ ಬಿಡ್ತಾ ಇರ್ತಾರೆ. ಆ ಅಪ್ಡೇಟ್ಸ್ ಬಿಟ್ಟಾಗ ಕೆಲವೊಂದು ಫೋನ್ಸಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಲೋಗೋ ಸ್ಟಕ್ಕು, ಸಡನ್ನಾಗಿ ಡೆಡ್ ಆಗೋದು, ಅಂದರೆ ಆನೇ ಆಗಲ್ಲ ಫೋನು. ನೀವು ಸಾಫ್ಟ್ವೇರ್ ಅಪ್ಡೇಟ್ ಕೊಡ್ತೀರಾ, ಆಮೇಲೆ ರೀಸ್ಟಾರ್ಟ್ ಮಾಡಬೇಕು. ಸಾಫ್ಟ್ವೇರ್ ಅಪ್ಡೇಟ್ ಆದಮೇಲೆ ಫೋನ್ನ ರೀಸ್ಟಾರ್ಟ್ ಮಾಡಬೇಕು, ಅಲ್ಲಿಂದಾನೇ ಫೋನು ಬೂಟಪ್ ಆಗಲ್ಲ. ಸೊ ಅದು ಬೂಟ್ ಲೂಪಲ್ಲಿ ಹೋಗೋದು, ರೀಸ್ಟಾರ್ಟ್ ಆಗೋದು, ಅಥವಾ ಯಾವುದೇ ಒಂದು ಫಂಕ್ಷನ್ನು ಕೆಲಸ ಮಾಡದೇ ಇರೋದು, ಇದನ್ನು ನಾವು ಸ್ವಲ್ಪ ಮೇಜರ್ ಪ್ರಾಬ್ಲಮ್ ಆಗಿ ಐಡೆಂಟಿಫೈ ಮಾಡ್ತೀವಿ. ಈ ಮೇಜರ್ ಪ್ರಾಬ್ಲಮ್ಗಳಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮ ಮದರ್ ಬೋರ್ಡ್ದು ಮೇನ್ IC ಅಂದರೆ ಅದಕ್ಕೆ CPU ಅಂತೀವಿ. ಆ CPUನ ಬೋರ್ಡಿಂದ ಆಚೆ ತೆಗೆದು ರೀಬಾಲ್ ಮಾಡಿ ಫಿಕ್ಸ್ ಮಾಡೋದು. ಇನ್ನೊಂದು ಅಂದರೆ ನಿಮ್ಮ ಆಡಿಯನ್ಸಲ್ಲಿ ಯಾರಾದರೂ ಮೊಬೈಲ್ ರಿಪೇರಿಂಗ್ ಮಾಡೋರಿದ್ದರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. CPU ರೀಬಾಲಿಂಗ್, ಡಬಲ್ ಡೆಕ್ಕರ್ ರೀಬಾಲಿಂಗ್, ಇದೆಲ್ಲ ಮಾರ್ಕೆಟಲ್ಲಿ ಒಂದು ರೂಮರ್ಸ್ ಇದೆ. ರೂಮರ್ಸ್ ಯಾವ ಥರ ಅಂದರೆ, ಅದನ್ನು ಆ ಕೆಲಸ ಮಾಡಿಬಿಟ್ರೆ ಗ್ರೇಟು ಅಂತ. ಆ ಥರ ಏನಿಲ್ಲ, ಅದು ಜಸ್ಟ್ ಆ್ಯಂಡ್ ಹ್ಯಾಂಡ್ ಸ್ಕಿಲ್ ಅಷ್ಟೇ. ಅದು ಆ ಕೆಲಸ ಮಾಡೋದು ಏನು ದೊಡ್ಡ ವಿಷಯ ಇಲ್ಲ. ಬಟ್ ನಾವು ಏನು ಕಲಿಸ್ಕೊಡ್ತೀವಿ ಅಂದರೆ, ಆ ಕೆಲಸ ಮಾಡಬೇಕಾ ಇಲ್ವಾ, ಇದರಲ್ಲಿ ಅದರ ನೀಡ್ ಇದೆಯಾ ಇಲ್ವಾ, ಅಂದರೆ ಈ ಪ್ರಾಬ್ಲಮ್ ಇದರಲ್ಲಿ ಏನು ಕಾರಣದಿಂದ ಬರ್ತಾ ಇದೆ, ಅದನ್ನು ಯಾವ ಥರ ಡೈಗ್ನೋಸ್ ಮಾಡಬೇಕು, ಅಂದರೆ ಮಿನಿಮಮ್ ಕಂಪೋನೆಂಟ್ಸ್ ಲೆವೆಲಲ್ಲಿ ಯಾವ ಥರ ಚೆಕ್ ಮಾಡಿ ಡೈಗ್ನೋಸ್ ಮಾಡಿ ನಾವು ಲಾಸ್ಟಲ್ಲಿ ಆ ಪ್ರಾಬ್ಲಮ್ನ ಫಿಕ್ಸ್ ಮಾಡ್ತೀವಿ ಅನ್ನೋದನ್ನು ಕಲಿಸ್ಕೊಡ್ತೀವಿ. ಸರ್, ಈಗ ಒಬ್ರು ಕಸ್ಟಮರ್ಸ್ಗೆ ಒಂದು ಮೊಬೈಲ್ ಆನೇ ಆಗ್ತಿರಲ್ಲ, ಅವರು ತಂದು ಕೊಡ್ತಾರೆ, ಅವ್ರಿಗೆ ಅದ್ರ ನಾಲೆಡ್ಜ್ ಇರಲ್ಲ, ಆ ಮೊಬೈಲಲ್ಲಿ ಏನು ಪ್ರಾಬ್ಲಮ್ ಇದೆ ಏನು ಅಂತ. ಅದನ್ನ ನೀವು ಹೇಗೆ ತಗೊಂಡು ಚೆಕ್ ಮಾಡ್ತೀರಿ? ಜೊತೆಗೆ ಆ ಚೆಕ್ ಮಾಡಿದ್ಮೇಲೆ ಅದರ ಬಡ್ಜೆಟ್ ಹೇಗೆ ಕೊಡ್ತೀರಿ, ಅದನ್ನು ಹೇಳಿ ಸರ್. ನೋಡಿ, ಬೇಸಿಕಲಿ ಏನಂತಂದರೆ, ಈ ಸರ್ಕ್ಯೂಟ್ ಬಗ್ಗೆ ನಮಗೆ ಒಳ್ಳೆ ನಾಲೆಜ್ ಇದ್ದರೆ ಆ ಮೊಬೈಲ್ನ ಚೆಕ್ ಮಾಡೋಕ್ಕೆ ನಮಗೆ ಮ್ಯಾಕ್ಸಿಮಮ್ 10 ಮಿನಿಟ್ಸ್ ಸಾಕು. 10 ಮಿನಿಟ್ಸಲ್ಲಿ ಅದರಲ್ಲಿ ಏನು ಪ್ರಾಬ್ಲಮ್ ಇದೆ, ಕೆಲವೊಂದು ಅದಕ್ಕೆ ಪ್ಯಾರಾಮೀಟರ್ಸ್ ಇದೆ, ಆ ಪ್ಯಾರಾಮೀಟರ್ಸ್ನ ನಾವು ಚೆಕ್ ಮಾಡ್ತೀವಿ. ಅಂದರೆ ಫೋನ್ನ ಓಪನ್ ಮಾಡ್ದೇ ಚೆಕ್ ಮಾಡ್ತೀವಿ. ಅದರಲ್ಲಿ ಆ ರೀಡಿಂಗ್ಸಲ್ಲಿ ನಮಗೆ ಕರೆಕ್ಟಾಗಿ ಬಂತು, ಅಥವಾ ಆ ರೀಡಿಂಗ್ಸಲ್ಲಿ ಫಾಲ್ಸ್ ಬಂತು ಅಂದರೆ ದೆನ್ ನಾವು ಅವಾಗ ಏನು ಮಾಡ್ತೀವಿ, ಫೋನ್ನ ಡಿಸೆಂಬಲ್ ಮಾಡಿ ಕೆಲವೊಂದು ಕ್ರೈಟೇರಿಯಾ ಇದೆ, ಅಂದರೆ ಕೆಲವೊಂದು ಟೆಸ್ಟಿಂಗ್ ಪಾಯಿಂಟ್ಸ್ ಇದೆ. ಆ ಟೆಸ್ಟಿಂಗ್ ಪಾಯಿಂಟ್ಸ್ ಮೇಲೆ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಅಲ್ಲೇ ನಾವು ಕೊಟೇಶನ್ ಕೊಡ್ತೀವಿ, ಇಷ್ಟಾಗತ್ತೆ, ನೀವು ಹ್ಞೂ ಅಂದರೆ ನೆಕ್ಸ್ಟು ಮುಂದಕ್ಕೆ ಹೋಗೋಣ, ಇಲ್ಲಾಂದರೆ ಪ್ಯಾಕ್ ಮಾಡಿ ರಿಟರ್ನ್ ಕೊಡ್ತೀನಿ. ಓಕೆ, ಅದು ತುಂಬ ಬೇಸಿಕ್. ಅಂದರೆ ನೋಡಿ, ನಿಮ್ಮ ಹತ್ರ ಒಳ್ಳೆ ನಾಲೆಜ್ ಇದ್ದರೆ ಈ ಕೆಲಸನ ನೀವು ಬರೀ 5 ಮಿನಿಟ್ಸಲ್ಲಿ ಮಾಡ್ಬೋದು. ಸೊ ಇದೇ ಕೆಲಸ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಓಕೆ, ಆಮೇಲೆ ಇದರಲ್ಲಿ ನಮ್ಮದು ಇನ್ನೊಂದು ಪಾಯಿಂಟ್ ಏನಿದೆ ಅಂತಂದರೆ, ಕೆಲವೊಬ್ಬರು ಮೊಬೈಲ್ ರಿಪೇರಿಂಗ್ ಕಲಿಯೋಕ್ಕೆ ಆಸಕ್ತಿ ಇರೋರಿಗೆ ಏನಿದೆ, ನನಗೆ ಅಂಥ ಇಂಗ್ಲೀಷ್ ಓದೋಕ್ಕೆ ಬರಲ್ಲ, ನಾನು ಓದಿರೋದೇ ಕಡಿಮೆ. ಸೊ ಆ ಥರನೂ ಇದ್ದರೆ ನೋಡಿ, ನಿಮಗೋಸ್ಕರ ಓದೋಕ್ಕೆ ನಾನಿದ್ದೀನಿ. ನೀವು ಬರೀ ಬಂದು ಕೆಲಸ ಕಲೀರಿ. ಅಂದರೆ ನೀವು ನಮ್ಮ ಹತ್ರ ಅಡ್ಮಿಷನ್ ಆಗಿ ನಿಮಗೆ ಓದಿ ಏನು ಹೇಳಬೇಕೋ ನಾನು ಹೇಳ್ತೀನಿ, ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ ನೀವು ಬರ್ಕೊಳ್ಳಿ ಸಾಕು. ನಾನು ಹೇಳಿದ್ದನ್ನು ನೀವು ಬರ್ಕೊಂಡು ಫಾಲೋ ಮಾಡಿದ್ರೆ ನೀವು ಒಳ್ಳೆ ಟೆಕ್ನಿಷಿಯನ್ ಆಗೋದ್ರಲ್ಲಿ ಯಾವುದೇ ಸಂಶಯವೇ ಇಲ್ಲ, 100% ಶ್ಯೂರಿಟಿ. ಆಮೇಲೆ ನಿಮಗೆ 3 ತಿಂಗಳಲ್ಲಿ ನಾನು ಕಲ್ಸಕ್ಕೆ ಆಗಿಲ್ಲ ಅಂದರೆ ನೀವು ಕೊಟ್ಟಿರೋ ಕಾಸು ನಿಮಗೆ ರಿಟರ್ನ್, ಅದರಲ್ಲಿ 1 ರೂಪಾಯಿನೂ ಹಿಡ್ಕೊಳ್ಳಲ್ಲ, ಹಂಗೆ 30,000 ರೂಪಾಯಿ ರಿಟರ್ನ್ ಕೊಡ್ತೀವಿ. ಮನಿ ಬ್ಯಾಕ್ ಗ್ಯಾರಂಟಿ. ಬೇರೆಯವ್ರದ್ದು ಬೇರೆ ಕತೆ, ನಮ್ಮದೇ ಬೇರೆ ಕತೆ. ಅಂದರೆ ಹೇಳಿದ್ದೇ ಮಾಡ್ತೀನಿ, ಮಾಡೋದೇ ಹೇಳ್ತೀನಿ ನಾನು. 100% ನಿಮಗೆ ರಿಟರ್ನ್ ಅಂದರೆ ರಿಟರ್ನ್. ನೀವು 1 ಪಾಯಿಂಟು ಕಲಿತಾ ಇಲ್ಲ, ಆಗೋದೇ ಇಲ್ಲ ನಿಮ್ಮ ಕಡೆಗೆ, ನೀವು ನನಗೆ ಪ್ರೂವ್ ಮಾಡಿದ್ರೆ ನಾನು ಕಲಿತೇ ಇಲ್ಲ ಇಲ್ಲಿ ಅಂತಂದರೆ ನಿಮ್ಮದು ಅಮೌಂಟ್ ಫ್ರೀ, ವಾಪಸ್ ರಿಟರ್ನ್. ಓಕೆ, ಆಮೇಲೆ ನಮ್ಮ ಹತ್ರ ಕ್ಲಾಸಲ್ಲಿ ನಿಮಗೆ ಏನಂತಂದರೆ ಅಂಥ ಹೈ ಲೆವೆಲ್ ಇಂಗ್ಲೀಷು ಇದ್ರೂ ಏನಿರಲ್ಲ, ನಾರ್ಮಲ್ ಇಂಗ್ಲೀಷ್ ಇರುತ್ತೆ. ನಾರ್ಮಲ್ ಇಂಗ್ಲೀಷಲ್ಲಿ ಏನಾದ ವೋಲ್ಟೇಜಸ್ ಲೈನ್ ಹೆಸರು ಬರ್ಕೋಬೇಕು ಅದನ್ನು ಎಕ್ಸ್ಪ್ಲೇನ್ ನಾವು ಕನ್ನಡದಲ್ಲೂ ಮಾಡ್ತೀವಿ, ಹಿಂದಿಲೂ ಮಾಡ್ತೀವಿ. ನಿಮಗೆ ಯಾವ ಭಾಷೆ ಅನುಕೂಲ ಆಗುತ್ತೆ ಆ ಭಾಷೆಯಲ್ಲಿ ನೀವು ಬರ್ಕೊಂಡು ಅದನ್ನು ನಮಗೆ ಹೇಳಿದ್ರೆ ಸಾಕು. ನಿಮಗೆ ಕೆಲಸ ಕಲಿಸೋ ಜವಾಬ್ದಾರಿ ನಮ್ಮದು. ಅಂದರೆ ಇಲ್ಲಿ ಥಿಯರಿನೂ ಇರುತ್ತೆ, ಪ್ರಾಕ್ಟಿಕಲ್ 90%. ಸರ್, ಥಿಯರಿ ಕಂಪಲ್ಸರಿ. ಥಿಯರಿ ಇಲ್ಲ ಅಂದರೆ ನಿಮಗೆ ಮೊಬೈಲ್ ರಿಪೇರಿಂಗ್ ಮಾಡೋಕ್ಕೆ ಬರಲ್ಲ. ಹೌದು. ನೋಡಿ, ಒಂದು ಸರ್ಕ್ಯೂಟ್ ಯಾವ ಥರ ಡಿಸೈನ್ ಆಗಿದೆ, ಯಾವ ಥರ ಕೆಲಸ ಮಾಡುತ್ತೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ನಾನು ಬೇಸಿಕಲಿ ಬೇರೆ ಡಿಸ್ಟಿಕ್, ಅವನು ಬೆಂಗಳೂರಲ್ಲಿ ಸ್ಟಾರ್ಟಿಂಗ್ ಬಂದಾಗ ಯಾವುದಾದ್ರೂ ಏರಿಯಾಗೆ ಹೋಗಬೇಕು ಅಂದರೆ ನಾನು ಗೂಗಲಲ್ಲಿ ಮ್ಯಾಪ್ ಹಾಕ್ಕೊಂಡು ಹೋಗ್ತಾಯಿದ್ದೆ. ಮ್ಯಾಪ್ ಏನು ಮಾಡ್ತಾಯಿದೆ, ನನಗೆ ಥಿಯರಿ ಹೇಳ್ತಾ ಇದೆ, ನೀವು 300 ಮೀಟ್ರ್ ಹೋಗಿ ಲೆಫ್ಟ್ ಟರ್ನ್ ತೊಗೊಳ್ಳಿ, ರೈಟ್ ಟರ್ನ್ ತೊಗೊಳ್ಳಿ ಅಂತ. ಅದೇ ಈ ಮೊಬೈಲಲ್ಲೂ ಸರ್ಕ್ಯೂಟ್ ಇದೆ, ಆ ಸರ್ಕ್ಯೂಟು ನಮ್ಗೆ ಏನು ಹೇಳುತ್ತೆ ಅನ್ನೋದು ಓದಕ್ಕೆ ಬರಬೇಕಲ್ವ. ಆ ಸರ್ಕ್ಯೂಟ್ ಯಾವ ಥರ ಕೆಲಸ ಮಾಡುತ್ತೆ ಅಂತ ನಮಗೆ ಗೊತ್ತಾದರೆ ತಾನೇ ನಾವು ಅದರಲ್ಲಿ ರಿಪೇರಿಂಗ್ ಮಾಡೋಕ್ಕಾಗೋದು.
ಸರ್ಕ್ಯೂಟ್ ನಾಲೆಜ್ ಇಲ್ಲ ಅಂದರೆ ರಿಪೇರಿಂಗ್ ಮಾಡೋದು ಕಷ್ಟ ಇದೆ. ಓಕೆ. ಸೊ ಆ ಸರ್ಕ್ಯೂಟ್ ನಾಲೆಜ್ನ ನಾವು ನಿಮಗೆ ತುಂಬ ಸಿಂಪಲ್ ಬೇಸಿಕ್ಕಾಗಿ ಅಂದರೆ ಬೇಸಿಕ್ ಲೆವೆಲಲ್ಲಿ ಹೇಳ್ಕೊಡ್ತೀವಿ. ಅದಕ್ಕೆ ಏನು ಅಂತ ದೊಡ್ಡ ಅಂದರೆ ಥಿಯರಿ ಅಂದರೆ ನಾವು ಯಾವುದು ಇತಿಹಾಸ ಹೇಳಲ್ಲ ಇಲ್ಲಿ. ಸರ್ಕ್ಯೂಟ್ ಏನು ಡಿಸೈನ್ ಇದೆ, ಏನು ಕಂಪೋನೆಂಟ್ಸ್ ಇದೆ, ಏನು ಲೈನ್ಸ್ ಚೆಕ್ ಮಾಡಬೇಕು ಅಷ್ಟೇ. ಅಂದರೆ 10 ಪೇಜು ಥಿಯರಿ ಓದೋ ಅವಶ್ಯಕತೆ ಇಲ್ಲ. ಶಾರ್ಟ್ ಎಲ್ಲ ರಿಪೇರಿಂಗ್ ಪಾಯಿಂಟ್ಸ್ ಥಿಯರಿ ಅಂದರೆ ಈ ಸರ್ಕ್ಯೂಟ್ ಯಾವ ಥರ ಡಿಸೈನ್ ಆಗಿದೆ, ಈ ಸರ್ಕ್ಯೂಟ್ಗೆ ಏನೇನು ಇಂಪಾರ್ಟೆಂಟ್ ಇದೆ, ಆ ಸರ್ಕ್ಯೂಟ್ನ ಯಾವ ಥರ ನಾವು ಡೈಗ್ನೋಸ್ ಮಾಡ್ತೀವಿ ಅದೇ ಹೇಳ್ಕೊಡ್ತೀವಿ ನಿಮಗೆ. ಅದು ಮಾಡಿದ್ಮೇಲೆ 100% ರಿಪೇರಿಂಗ್ ಆಗಲೇಬೇಕು. ಸರ್ ಈಗ ಜನಗಳಲ್ಲಿ ಒಂದು ಥಾಟ್ ಇದೆ ಏನಂತಂದ್ರೆ ಒಂದು ಮೊಬೈಲ್ 1 year ಬರುತ್ತೆ, ಆಮೇಲೆ ಅದ್ರ ಲೈಫ್ ಹೋಗ್ಬಿಡುತ್ತೆ ಅಂತ ಒಂದು ಥಾಟ್ ಇದೆ. ಆದ್ರೆ ಎಷ್ಟೋ ಜನಗಳ ಮೊಬೈಲು 1 year ಆದ್ಮೇಲೂ ತುಂಬಾ ಚೆನ್ನಾಗಿರೋದಂಥದ್ದು ಇರುತ್ತೆ. ಈಗ ಒಂದು ಬೈಕಿಗೆ ಬಂದು ನಾವು ಅದು ಬೈಕ್ ಏನೂ ಆಗ್ಲಿಲ್ಲ ಅಂದ್ರೆ ಒಂದು ಸರ್ವಿಸ್ ತಗೊಳ್ತೀವಿ. ಆ ಥರ ಮೊಬೈಲ್ಗೆ ಸರ್ವಿಸ್ ನೀಡಿದೆಯಾ ಸರ್? ಅಂತ ನೋಡಿ, ಮೊಬೈಲ್ ಅಂತ ಬಂದಾಗ ಮೊಬೈಲ್ ಇಟ್ಸ್ ಅನ್ ಎಲೆಕ್ಟ್ರಾನಿಕ್ಸ್. ಓಕೆ. ಬೈಕು ಅದು ಮೆಕ್ಯಾನಿಕಲ್ ಪಾರ್ಟ್ಸ್. ಓಕೆ. ಅದರಲ್ಲಿ ನಿಮಗೆ ಗೇರ್ ಸಿಸ್ಟಮು ಅದು ಇದು ಎಲ್ಲ ಇರುತ್ತೆ. ಬಟ್ ಮೊಬೈಲಲ್ಲಿ ಎಲೆಕ್ಟ್ರಾನಿಕ್ಸ್ ಪ್ಯೂರ್ಲಿ ಇದು ರನ್ ಆಗೋದು ಎಲ್ಲ ನಮ್ಮದು ಬಂದ್ಬಿಟ್ಟು ಮೈಕ್ರೋ ಕಂಟ್ರೋಲರಿಂದ. ಸೊ ಇದರಲ್ಲಿ ಆ ಥರ ಸರ್ವಿಸ್ ಮಾಡೋ ಅವಶ್ಯಕತೆ ಇರಲ್ಲ. ಓಕೆ. ಅಂದರೆ ಬೈಕಿಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಅದು ನಿಮಗೆ ಮೆಕ್ಯಾನಿಕಲ್ ಪಾರ್ಟ್ಸು, ಅದರಲ್ಲಿ ಕೆಲವೊಂದು ಪಾರ್ಟ್ಸು ನಿಮಗೆ ರನ್ನಿಂಗಲ್ಲಿ ಅಂದರೆ ಈ ಉಜ್ಜೋದ್ರಿಂದ ಗೇರ್ಸು ಸವಿಯೋದ್ರಿಂದ ಮಾಡಿಸ್ಬೇಕು ಅಥವಾ ಆಯಿಲ್ ಚೇಂಜ್ ಮಾಡಿಸ್ಬೇಕು, ಆ ಥರ ಇರುತ್ತೆ. ಮೊಬೈಲಲ್ಲಿ ಆ ಥರ ಯಾವುದೂ ಇಲ್ಲ. ಬಟ್ ನಿಮಗೇನಾದರೂ ಅನ್ನಿಸ್ತಾ ಇದೆ, ನಮಗೆ ಹೇರಿಂಗ್ ಸ್ಪೀಕರು ಕಡಿಮೆ ಕೇಳಿಸ್ತಾ ಇದೆ, ಚಾರ್ಜಿಂಗ್ ಜಾಕು ಕರೆಕ್ಟಾಗಿ ಇನ್ಸರ್ಟ್ ಆಗ್ತಾ ಇಲ್ಲ, ಕರೆಕ್ಟಾಗಿ ಪಿನ್ ಹಿಡ್ಕೊತಾ ಇಲ್ಲ, ಸೊ ನೀವು ಮನೇಲೇನೂ ಅದನ್ನು ಕ್ಲೀನ್ ಮಾಡ್ಕೊಬೋದು. ಒಂದು ಸಾಫ್ಟ್ ಬ್ರಷ್ ತೊಗೊಂಡು ಮೇಲ್ಗಡೆ ಇಯರ್ಫೋನ್ ಹತ್ರ ಅಲ್ಲಿ ಒಂದು ಹೋಲ್ಸ್ ಇರುತ್ತೆ, ಅಂದರೆ ಮೆಸ್ ಇರುತ್ತೆ, ಆ ಮೆಸ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮದು ಸೌಂಡ್ ಪ್ರಾಬ್ಲಮ್ ಏನಾದರೂ ಇದೆ ಅದು ಸಾಲ್ವ್ ಮಾಡ್ಕೋಬೋದು. ಚಾರ್ಜಿಂಗ್ ಜಾಕ್ ಒಳಗಡೆ ನಿಮ್ಮದು ಚಾರ್ಜಿಂಗ್ ಪಿನ್ನು ಹೋಗ್ತಾ ಇಲ್ಲ, ಸ್ಟಕ್ ಆಗ್ತಾ ಇದೆ, ಕಂಪ್ಲೀಟ್ ಒಳಗಡೆ ಹೋಗ್ತಾ ಇಲ್ಲ, ಆ ಥರ ಅಲ್ಲಿ ಒಳಗಡೆ ನಿಮ್ಮದು ಅಂದರೆ ಡಸ್ಟ್ ಪಾರ್ಟಿಕಲ್ಸು ಸೇರ್ಕೊಂಡಿರುತ್ತೆ, ಅದನ್ನು ನೀವು ಕ್ಲೀನ್ ಮಾಡಿ ಯೂಸ್ ಮಾಡ್ಕೋಬೋದು. ಅಂದ್ರೆ ನೀಡಿಲ್ಲ ಅಂತೀರಿ? ನೀಡಿಲ್ಲ, ನಾವೇ ಅಲ್ಲಿ ಆ ಥರ ಅಂದರೆ ಈ ಬೈಕು ಕಾರ್ಗೆಲ್ಲ ಮಾಡಿಸ್ತಾರಲ್ಲ ಆ ಥರ ಮಾಡೋ ಅವಶ್ಯಕತೆ ಇದರಲ್ಲಿ ಇರಲ್ಲ. ಎಲೆಕ್ಟ್ರಾನಿಕ್ಸ್ ಯಾವುದೇ ಥಿಂಗ್ಸ್ ಅಲ್ಲಿ ಅಂದ್ರೆ ಪ್ರಾಬ್ಲಮ್ಸ್ ಇಲ್ಲ ಅಂತಂದ್ರೆ ನೀವು ಮಾಡಿಸೋದು ಬೇಕಾಗಿಲ್ಲ ಅಂತೀರಿ. ಓಕೆ, ಹೇಳಿ. ಓಕೆ. ರೆಡ್ಮಿ ಮಾಡಲ್ 10 Pro Max. 10 Pro Max. ಇದು AC ಬ್ಲೋ ಮಾಡಿರೋದು, ಹಾಂ, ಆಫ್ ಆಗಿತ್ತು ಅಷ್ಟೇ. CPU ಬ್ಲೋ ಮಾಡಿದ್ರಾ? ಓಕೆ. ಇದನ್ನು ಸೇಮ್ ಡಿಸ್ಪ್ಲೇ ಹೋಗೋದು ಇದು ಬರ್ತದೆ, CPU ಬ್ಲೋ ಮಾಡಿರುತ್ತೆ. ಓಕೆ. ಇದು ಚಾರ್ಜಿಂಗ್ ಐಸಿ ಹಾಕಿರುತ್ತೆ, ಅವ್ರು ಚಾರ್ಜಿಂಗ್ ತಗೋತಾರೆ. U2 ಚೇಂಜ್ ಮಾಡಿದ್ರಾ? ಹಾಂ, ಓಕೆ. ಆದರೆ ತಗೊಂಡಿಲ್ಲ. ಲಾಸ್ಟ್ ಟೈಮ್ ಕೊಟ್ಟಿದ್ದಾಗುತ್ತಲ್ಲ ಸೇಮ್ ಇನ್ಸೈಟ್, ಆದರೆ ಸೇಮ್ ಇದು ಈಗ ಬೇಕಾಗಿದೆ, ವರ್ಕಿಂಗ್ ಇರೋದು ಈಗ ಮಾಡಿದ್ಮೇಲೆ ಬೇಕಾಗಿದೆ. ಇದು ಡೆಡ್ ಆಗಿರೋದನ್ನ? ಓಕೆ. ಇದು ಯಾರು ಮಾಡಿದಾರ ಆಲ್ರೆಡಿ? ಹಾಂ, ಇಲ್ಲ ಇಲ್ಲ. ಓಕೆ. ಓಕೆ, ಇದಿಷ್ಟು ರೆಡಿ ಮಾಡಕ್ ಬಂದಿರೋದು? ಹಾಂ, ಹೌದು ಸರ್, ರೆಡಿ ಮಾಡಕ್ಕೆ ಬಂದಿರೋದು. ಸರ್ ನಮಸ್ತೆ, ಯಾವ ಊರು ಸರ್ ನೀವು? ರಾಮನಗರ. ಓಕೆ ಓಕೆ. ಎಷ್ಟು ದಿವಸದಿಂದ ಇವ್ರ ಹತ್ರ ಸರ್ವಿಸ್ಗೆ ತರ್ತಿದ್ದೀರಿ ಸರ್? ಒಂದು 5 to 6 months. ಓಕೆ, ಹೇಗಿದೆ ಸರ್ ನಿಮಗೆ? ಚೆನ್ನಾಗಿದೆ ಅಂದರೆ ಕಸ್ಟಮರ್ಸ್ ಕಡೆಯಿಂದ ಫೀಡ್ಬ್ಯಾಕ್ಸ್ ಏನಿದೆ ಸರ್? ಕಸ್ಟಮರ್ದು ಓಕೆ, ನೋ ಬ್ಯಾಡ್, ಹಾಂ, ಚೆನ್ನಾಗಿದೆ ಫೀಡ್ಬ್ಯಾಕ್. ಓಕೆ, ಯಾವುದೇ ನೆಗೆಟಿವ್ಸ್ ಏನೇ ಪ್ರಾಬ್ಲಮ್ ಇದೆ ಸೊಲ್ಯೂಷನ್ ಇದೆ, ಮಾಡಿಕೊಟ್ಟಿದ್ದೀರಿ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್ ಈಗ ಹಾಂ, ಒಂದು ಮೊಬೈಲು ನಂದು ಏನೋ ಪ್ರಾಬ್ಲಮ್ ಆಯಿತು. ಓಕೆ. ನಮ್ಮ ಏರಿಯಾದಲ್ಲೇ ಯಾವುದೋ ಒಂದು ಮೊಬೈಲ್ ಅಂಗಡಿ ಇದೆ. ಹಾಂ, ನಾನು ಹೇಗೆ ತಿಳ್ಕೊಳ್ಳೋದು ಅವ್ರು ಚೆನ್ನಾಗಿ ಸರ್ವಿಸ್ ಮಾಡ್ತಾರಾ ಇಲ್ವಾ ಅಂತ? ನೋಡಿ, ಇವಾಗ ಜಸ್ಟ್ ಏನು ಎಕ್ಸಾಂಪಲ್, ನಿಮಗೆ ಈಗ ಒಬ್ಬರು ಸ್ಟೂಡೆಂಟ್ ಈಗ ಒಬ್ಬರು ಬಂದರು, ಅದೇ ರಾಮನಗರದಿಂದ. ರಾಮನಗರ ನಿಮ್ಮಿಂದ ರೀತಿದ್ದಾರೆ ಅವ್ರು ಇದ್ದಾರೆ ನೋಡಿ. ಓಕೆ ಓಕೆ. ಸೊ ಈ ಥರ ಟೆಕ್ನಿಷಿಯನ್ ಇವರು ಏನಂದರೆ ಇವರು ಒಂದು ಲೆವೆಲ್ ಆಫ್ ಕೆಲಸ ಮಾಡ್ತಾರೆ, ಅಲ್ಲಿಂದ ಆಗಲ್ಲ ಅಂದರೆ ಇವರು ಈಗ ನಮ್ಮ ಹತ್ರ ಬಂದು ರಿಪೇರಿಂಗ್ ಮಾಡಿಸ್ಕೊಂಡು, ಅಂದರೆ ನೋಡಿ ಅವರು ನಾನು ಮಾಡಿದ್ರೆ ಹಾಳಾಗತ್ತೆ ಅಥವಾ ಇದು ನೆಕ್ಸ್ಟ್ ಲೆವೆಲಲ್ಲಿ ಮಾಡೋದು ಬೇಡ, ಬೇರೆ ಕಡೆಯಿಂದ ಮಾಡಿಸ್ಕೊಡೋ ಅಂದರೆ ಅವರು ಕಸ್ಟಮರ್ ಬಗ್ಗೆನೂ ಒಳ್ಳೆಯದಾಗಿ ಯೋಚನೆ ಮಾಡೋರು, ಆ ಥರ ಯೋಚನೆ ಮಾಡಿಸ್ಕೊಡ್ತಾರೆ. ಇನ್ನು ನೀವು ನಿಮ್ಮ ಏರಿಯಾದಲ್ಲಿ ಯಾರಿಗಾದ್ರೂ ರಿಪೇರಿಂಗ್ ಕೊಡಬೇಕು, ನೀವು ಅಲ್ಲಿ ಏರಿಯಾದಲ್ಲಿ ವಿಚಾರಿಸಿ
ಒಂದು 2-3 ಮೊಬೈಲ್ ಅಂಗಡಿಗೆ ವಿಸಿಟ್ ಮಾಡಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಆಮೇಲೆ ಯಾರು ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ, ತುಂಬ ವರ್ಷದಿಂದ ಹಳಬ್ರು ಯಾರು ಇರ್ತಾರೆ, ಸೊ ಅವ್ರಿಗೆ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತೆ. ಅಂದರೆ ಆಮೇಲೆ ತುಂಬ ದಿನ ಮಾರ್ಕೆಟಲ್ಲಿ ಸರ್ವೈವ್ ಆಗಿರ್ತಾರೆ. ವಿದೌಟ್ ಎಕ್ಸ್ಪೀರಿಯನ್ಸ್ ಅವ್ರು ಸರ್ವೈವ್ ಆಗೋಕ್ಕೆ ಚಾನ್ಸೇ ಇಲ್ಲ. ತುಂಬ ಹಳೆ ಅಂಗಡಿ ಇರೋರು ಒಳ್ಳೆ ನಾಲೆಜ್ ಇರುತ್ತೆ, ಸೊ ಅವ್ರ ಹತ್ರ ಕೊಟ್ಟು ರಿಪೇರಿಂಗ್ ಮಾಡಿಸ್ಬೋದು. ಮೊಬೈಲ್ ರಿಪೇರಿಂಗ್ ಮಾಡೋರು ಎಲ್ಲರೂ ಕೆಟ್ಟವ್ರು ಇರ್ತಾರೆ ಅಂತಲ್ಲ. ಸೊ ನೀವು ಮೊದಲು ಒಂದು ಸ್ವಲ್ಪ ಎನ್ಕ್ವೈರಿ ಮಾಡಿ, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನೀನೇನಾದರೂ ಮೊಬೈಲ್ ಸರ್ವಿಸ್ ಮಾಡಿಸಿದ್ದ, ಯಾರು ಚೆನ್ನಾಗಿ ಮಾಡ್ತಾರೆ ಆ ಥರ ನೀವು ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ, ಅಥವಾ ನೀವೇ ಓನಾಗಿ ಶಾಪ್ ಟು ಶಾಪ್ ವಿಸಿಟ್ ಮಾಡಿ. ಒಂದು 2-3 ಶಾಪ್ಗೆ ವಿಸಿಟ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬಂದುಬಿಡುತ್ತೆ ಯಾರು ಯಾವ ಥರ ಇದ್ದಾರೆ ಅಂತ. ಸೊ ಅದು ನಿಮ್ಮ ಪರ್ಸ್ನಲ್ ಒಪಿನಿಯನ್ ಮೇಲೆ ನೀವು ಅವ್ರ ಹತ್ರ ಕೊಟ್ಟು ಅದರಲ್ಲಿ ನಿಮಗೆ ಯಾರು ಬೆಸ್ಟ್ ಅನ್ನಿಸ್ತಾರೆ ಅವ್ರ ಹತ್ರ ನೀವು ಸರ್ವಿಸ್ ಮಾಡಿಸ್ಬೋದು. ನೋ ಇಶ್ಯೂ. ಎಲ್ಲರೂ ನಿಮ್ಮ ಮೋಸ ಮಾಡಬೇಕು ಅಂತ ಏನಿರಲ್ಲ. ಅಲ್ಲ, ಈ ಇನ್ಫಾರ್ಮೇಶನ್ ತುಂಬಾ ಖುಷಿ ಆಯ್ತು. ನೀವು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಹೇಳ್ತಿದ್ದೀರಿ, ಕರೆಕ್ಟ್ ನಿಮ್ಮ ಮಾತು. ಇವಾಗ ಸಪೋಸ್ ನಿಮ್ಮ ಇನ್ಸ್ಟಿಟ್ಯೂಟ್ ಇಂದ ಹೋಗಿರೋರು ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲಿ ಇರ್ತಾರೆ. ಓಕೆ, ಈ ವಿಡಿಯೋ ಎಂಡಿಂಗ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಕ್ಕೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ಸ್ ಗಳೆಲ್ಲ ನನಗೆ ಸಿಗಬಹುದಾ? ಕೊಡ್ತೀನಿ. ಹುಬ್ಳಿಲಿ ಇದ್ದಾರೆ, ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ಇದ್ದಾರೆ. ಬೇರೆ ಡಿಸ್ಟಿಕ್ ಇಲ್ಲ, ನಮ್ಮ ಹತ್ರ ಬೇರೆ ದೇಶದಿಂದ ಬಂದವರು ಇದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಕೂತಿದ್ದಾನೆ ಒಬ್ನು, ನೇಪಾಲ್ ಅವನು ಇದ್ದಾನೆ. अभिषेक, आप कहाँ से है? नेपाल से। आप कितना दिन हुआ यहाँ पे आके? ಒಂದ್ ತಿಂಗಳಾಯ್ತದೆ ನೋಡಿ. ನೇಪಾಳದಿಂದ ಬಂದಿರೋರೆಲ್ಲ ಇದ್ದಾರೆ, ಒಬ್ರು ಒಡಿಶಾದಿಂದ ಇದ್ದಾರೆ. ಒಡಿಶಾ ಇವರೆಲ್ಲ ಕಲ್ತ್ಬಿಟ್ಟು ಮತ್ತೆ ವಾಪಸ್ ಹೋಗಿ ಅವ್ರ ಊರಲ್ಲಿ ಅವ್ರ ಅಂಗಡಿ ಓಪನ್ ಮಾಡ್ಕೊಂತಾರೆ. ಸೂಪರ್ ಸರ್, ಸೂಪರ್. ನೋಡಿ, ಎಲ್ಲ ತಿಳ್ಕೊಳ್ಳಿ. ನೀವು ಕೂಡ ಏನಾದ್ರು ಒಂದು ಬಿಸ್ನೆಸ್ ಮಾಡಂಗಿದ್ರೆ, ಮೊಬೈಲ್ ಸರ್ವಿಸ್ ಮಾಡೋ ಒಂದು ಅಂಗಡಿ ಓಪನ್ ಮಾಡಂಗಿದ್ರೆ, ಆಕ್ಸೆಸರೀಸ್ ಜೊತೆಗೆ ಒಂದು ಮೊಬೈಲ್ ಸರ್ವಿಸ್ ಮಾಡ್ಕೋಬಹುದು. ಬನ್ನಿ ಸರ್, ಎಲ್ಲ ಒಂದೇ. ನಮ್ಮ SIT ನಿಮ್ಗೆ ಸಪೋರ್ಟ್ ಮಾಡುತ್ತೆ. ನೋಡಿ, ಬರೇ ನಮ್ಮ ಕರ್ನಾಟಕದ ಡಿಸ್ಟಿಕ್ಗಳು ಅಂದ್ರೆ ಜಿಲ್ಲೆಗಳಿಂದ ಮಾತ್ರ ಬಂದಿಲ್ಲ, ಬೇರೆ ಬೇರೆ ರಾಜ್ಯಗಳಿಂದನೂ ಬಂದಿದ್ದಾರೆ, ಬೇರೆ ಬೇರೆ ದೇಶದಿಂದನೂ ಬಂದಿದ್ದಾರೆ. ನೇಪಾಳದವ್ರು ಇದ್ದಾರೆ, ಒಡಿಶಾದವ್ರು ಇದ್ದಾರೆ, ಬೇರೆ ರಾಜ್ಯದವರು. ಖುಷಿ ಆಗುತ್ತೆ ಸರ್. ಸರ್, ಇದ್ರ ಜೊತೆಗೆ ಆಕ್ಸೆಸರೀಸ್ಗಳು ನೀವು ಏನಾದ್ರು ಸರ್, ಈಗ ನೋಡಿ, ಯಾರಾದ್ರೂ ಬಿಗ್ನರ್, ಎಜುಕೇಶನ್ ಕಂಪ್ಲೀಟ್ ಆಗಿದೆ, ಅವರು ಈಗ ಜಾಬ್ಸ್ ಇಲ್ಲ, ಜಾಬ್ಸ್ ಸಿಗ್ತಾ ಇಲ್ಲ, ಒಂದು ಮಿನಿಮಮ್ ಅಮೌಂಟು, ಒಂದು ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿ ಈ ಥರ ಒಂದು ಅಂದರೆ ಸ್ಕಿಲ್ನ ಡೆವಲಪ್ ಮಾಡಿಕೊಂಡ್ರೆ ನಿಮಗೆ ನಾವು ಬಿಸ್ನೆಸ್ ಮಾಡೋಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಓಕೆ, ಅಂದ್ರೆ ಇವಾಗ ಇಲ್ಲಿ ಟ್ರೈನ್ ಆಗುತ್ತೆ, 30,000 rupees ಪೇ ಮಾಡ್ತಾರೆ. ಅದಾದ್ಮೇಲೆ ಅವ್ರ ಅಂಗಡಿ ಒಂದು ಓಪನ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಶಕ್ತಿ ಮೀರಿದ್ದು ಏನೋ ಒಂದು ಚಿಕ್ಕ ಅಂಗಡಿ ಓಪನ್ ಮಾಡ್ತಾರೆ. ಆದ್ರೆ ಈ ಆಕ್ಸೆಸರೀಸ್ ಜೊತೆಗೆ ಈ ಟೂಲ್ಸ್ ಇದನ್ನೆಲ್ಲ ತಗೊಳಕ್ಕೆ ಅವ್ರಿಗೆ ಎಷ್ಟು ಬೇಕಾಗ್ಬೋದು ಸರ್? ಅದು 1.5 lakh rupees ಆಗುತ್ತೆ. 1.5 lakh rupees ಆಗುತ್ತೆ. ಅಂದ್ರೆ ನಮ್ಮ ಎಕ್ವಿಪ್ಮೆಂಟ್ಸೇ ಬಂದು 60,000 rupees ಆಗುತ್ತೆ. ಓಕೆ, ಈ ಮಿಷನ್ ಇದೆಲ್ಲ ಸೇರಿ ಒಂದು 60,000 to 70,000 rupees ಇದು ಆಗುತ್ತೆ. ಓಕೆ, ಇದು ತಗೊಂಡು ಅವ್ರು ಓನ್ ಆಗಿ ಮಾಡ್ಕೋತೀನಿ ಅಂದ್ರೆ ವೆಲ್ ಅಂಡ್ ಗುಡ್. ಇಲ್ಲ, ನನಗೆ ಓನ್ ಆಗಿ ಮಾಡೋ ಶಕ್ತಿ ಇಲ್ಲ, ನಾನೀಗ ಒಂದು 30,000 ಪೇ ಮಾಡಿ ಬರೀ ಟ್ರೈನಿಂಗ್ ತಗೋತೀನಿ. ಸೊ ನೆಕ್ಸ್ಟ್ ಏನು? ನೆಕ್ಸ್ಟು ನೀವು ನೋಡಿ, ನಾನು ಕೊಟ್ಟಿರೋ ಟಾಸ್ಕಲ್ಲಿ ಕಂಪ್ಲೀಟ್ ಪಾಸ್ ಆದರೆ 20,000 ಸ್ಯಾಲ್ರಿ ನಾನು ನಿಮಗೆ ಇಲ್ಲೇ ವಿತಿನ್ ಬೆಂಗಳೂರಲ್ಲಿ ನಾನು ನಿಮಗೆ ಜಾಬ್ ಕೊಡಿಸ್ತೀನಿ. ಸೂಪರ್. ಓಕೆ, 20,000 ರೂಪಾಯಿ ಸ್ಯಾಲ್ರಿಗೆ ಮೋಸ ಇಲ್ಲ. ಇನ್ನು ನೀವು ಸ್ವಲ್ಪ ಔಟ್ಸ್ಕಟ್ಸಲ್ಲಿ ಹೋಗಿ ಕೆಲಸ ಮಾಡ್ತೀನಿ ಅಂದರೆ ಬೆಂಗಳೂರಿಂದ ಬೇರೆ ಡಿಸ್ಟಿಕ್, ಫಾರ್ ಎಕ್ಸಾಂಪಲ್ ಶಿವಮೊಗ್ಗ, ಹುಬ್ಬಳ್ಳಿ, ಧಾರವಾಡ, ಆ ಜಾಗದಲ್ಲೂ ಹೋಗಿ ನಾನು ಕೆಲಸ ಮಾಡ್ತೀನಿ ಸರ್, ನನಗೆ ಅವರು ಇರೋಕ್ಕೆ ರೂಮು ಅದು ಕೊಟ್ಟರೆ ನಾನು ಅಲ್ಲಿ ಹೋಗಿ ಮಾಡ್ತೀನಿ ಅಂದರೆ ನಿಮಗೆ 25,000ಇಂದ 30,000 rupees ಸ್ಯಾಲ್ರಿ ನಾನು ಕೊಡಿಸ್ತೀನಿ, ವಿತ್ ಅದ್ರ ಜೊತೆಗೆ ಊಟ ವಸತಿ ಎಲ್ಲ ಫ್ರೀ. ಸೂಪರ್ ಸರ್, ಸೂಪರ್. ಅದು ಯಾರು ಶಾಪ್ ಓನರ್ ನಿಮ್ಮನ್ನ ಅಂದರೆ ಹೈಯರ್ ಮಾಡ್ಕೊತಾರೋ ಅವ್ರ ಜೊತೆ ಎಲ್ಲ ಅಗ್ರಿಮೆಂಟ್ ಆಗುತ್ತೆ. ಆ ಅಗ್ರಿಮೆಂಟ್ ಪ್ರಕಾರ ಅವ್ರು ನಿಮಗೆ ಸ್ಯಾಲ್ರಿನೂ ಕೊಡ್ತಾರೆ, ನಿಮ್ಗೆ ಇರೋಕ್ಕೆ ಜಾಗ, ಊಟ, ತಿಂಡಿ ಎಲ್ಲ ಅವ್ರದ್ದೇ. ಈಗ ಆಲ್ರೆಡಿ ಒಬ್ಬ ನಮ್ಮ ಹತ್ರ ನೇಪಾಳಿಂದ ಬಂದಿರೋ ಹುಡುಗ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ನಿಮ್ಗೆ ಬೇಕಂದರೆ ಅವನದು ನಂಬರ್ ಈ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅವ್ನು ನನ್ನ ಹತ್ರ 6 month ಟ್ರೈನಿಂಗ್ ತಗೊಂಡಿದ್ದಾನೆ. ಅಂದರೆ 3 months ಟ್ರೈನಿಂಗು, 3 months ನನ್ನ ಹತ್ರ ಕೆಲಸ ಮಾಡಿದ್ದಾನೆ. ಅವನಿಗೆ ನಾನು ಕೊಡ್ತಿದ್ದು ಸ್ಯಾಲ್ರಿ 7,000. ಅಂದರೆ ಸ್ಟೇ ಫಂಡ್ ಕೊಡ್ತಾ ಇದ್ದೆ ನಾನು. ಅದು ಸ್ಯಾಲ್ರಿ ಅಂತಲ್ಲ, ಅವನಿಗೆ ಇನ್ನೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು. ಬಟ್ ಇಲ್ಲಿ ಹಾಸ್ಟೆಲಲ್ಲಿ ಇರೋಕ್ಕೆ ಮಾಡೋಕ್ಕೆ ಅವನಿಗೆ ಊರಿಂದ ಕಾಸು ತರಿಸ್ಕೊಳಕ್ ಆಗಲ್ಲ ಅಂತಂದ. ಅವಾಗ ನಾನೇ ಅವನಿಗೆ ಸ್ಟೇ ಫಂಡ್ ಕೊಟ್ಟಿದ್ದೀನಿ 7,000 rupees. ಅಂದರೆ ಅವ್ನ PGದು ನಾನು ಪೇ ಮಾಡಿದ್ದೀನಿ. ಸೂಪರ್. 3 months ಅವನು ನನಗೆ ಕೆಲಸ ಮಾಡಿ ಕೊಟ್ಟಿದ್ದಾನೆ. ಅವನಿಂದ ನಾನು ಸಂಪಾದನೆನೂ ಮಾಡಿದ್ದೀನಿ, ಇಲ್ಲ ಅಂತಿಲ್ಲ. ಬಟ್ ಅದೇ ನಮ್ಮ ಹತ್ರ ಇಲ್ಲಿ ಕಲಿಯಕ್ಕೆ ಬಂದಿರೋ ಒಬ್ಬರು ಸ್ಟೂಡೆಂಟ್ ಇದ್ದರು, ಗಣೇಶ್ ಅಂತ. ಅವರು ಸರ್ ನನಗೆ ಇವ್ನು ಬೇಕು, ನನಗೆ ಕೆಲಸ ಲೋಡ್ ಇದೆ, ಸೊ ನಾನು ಇವನಿಗೆ ತೊಗೊಂಡು ಹೋಗ್ತೀನಿ ಅಂದರೆ ಓಕೆ, ನೋ ಪ್ರಾಬ್ಲಮ್ ಅಂತ ಅವನಿಗೆ ಈಗ ಶಿವಮೊಗ್ಗ ಕಳಿಸಿ 4 months ಆಯಿತು. ಈಗ 27,000 rupees ಸ್ಯಾಲ್ರಿ ತೊಗೋತಾ ಇದ್ದಾನೆ, ವಿತ್ ಜೊತೆಗೆ ಊಟ ವಸತಿ ಎಲ್ಲ ಅವ್ರದ್ದೇನೆ.
ಅದನ್ನ ಹಾಗೆ ಉಳಿಸ್ಬೋದಲ್ಲ. 27,000 ಸೂಪರ್ ಸರ್. ಓಕೆ, ಕೊನೆಯದಾಗಿ ನಿಮ್ಮ ಅಂಗಡಿ ಅಂದ್ರೆ ಈ ಇನ್ಸ್ಟಿಟ್ಯೂಟ್ ಅಡ್ರೆಸ್ ಮತ್ತೊಂದ್ಸರಿ ಹೇಳ್ಬಿಡಿ ನಮ್ಮ ಆಡಿಯನ್ಸ್ಗೆ, ಹಾಗೆ ನಮ್ಮ ಆಡಿಯನ್ಸ್ಗೂ ವಿಶ್ ಮಾಡ್ಬಿಡಿ. ಓಕೆ, ನೋಡಿ ಕ್ಲಾಪ್ ಇನ್ ಕನ್ನಡ ವೀಕ್ಷಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಆಮೇಲೆ ಈ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಶೇರ್ ಮಾಡಿ. ಓಕೆ, ಆಮೇಲೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೆಕ್ಸ್ಟು ಇದೇ ಥರ ಏನಾದರೂ ಅವರು ಇನ್ಫಾರ್ಮೇಷನ್ ವಿಡಿಯೋಸ್ ಹಾಕಿದಾಗ ನಿಮಗೆ ಅಂದರೆ ನೋಟಿಫಿಕೇಷನ್ ಸಿಗುತ್ತೆ. ಇನ್ನೊಂದು ಬಂದು ನಮ್ಮ ಅಡ್ರೆಸ್ ಬಂದು SP ರೋಡಲ್ಲಿ, SP ರೋಡ್ ಮೀನ್ಸ್ ಟೌನ್ ಹಾಲ್ ಹತ್ರ SJP ಪಾರ್ಕ್ ಅಪೋಸಿಟ್ ಸೆಕೆಂಡ್ ಕ್ರಾಸಲ್ಲಿ ತಿಗಳ್ರಪೇಟೆ ಅಂತಾರೆ ಇದಕ್ಕೆ. ಓಕೆ, SP ರೋಡ್ ಕಂಪ್ಯೂಟರ್ ಮಾರ್ಕೆಟ್ ಅಂದರೆ ಫೇಮಸ್ ಇದು ಬೆಂಗಳೂರಿಗೆಲ್ಲ ಇಡೀ ಕರ್ನಾಟಕಕ್ಕೆ ಫೇಮಸ್ಸು. SP ರೋಡ್ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟು. ಇಲ್ಲಿ ಬಂದು ನೀವು SIT ಇನ್ಸ್ಟಿಟ್ಯೂಟ್ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ. ಓಕೆ, ಪ್ರೀವಿಯಸ್ 2 ಇಯರ್ಸಿಂದ ನಾವು ಇಲ್ಲೇ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೀವಿ. ಸೊ ನಮ್ಮ ಹತ್ರ 10 ಮೆಂಬರ್ಸು ಕೆಪಾಸಿಟಿ ಇದೆ. ನಾನು ಅಡ್ಮಿಷನ್ ತೊಗೊಳ್ಳೋದೇ 7 ಮೆಂಬರ್ಸ್ಗೆ. ಯಾಕಂದರೆ ಲಾಸ್ಟ್ 3 ಸೆಟಪ್ ಇರೋದು ಅದು ನನ್ನ ಹತ್ರ ಕೆಲಸ ಮಾಡೋರಿಗೆ, ಆಮೇಲೆ ಈ ಮೊಬೈಲ್ ರಿಪೇರಿಂಗ್ ಬರೋಕ್ಕೆ ಸೆಟಪ್ ಇರೋದು. 7 ಸೆಟಪ್ ಮಾತ್ರ ಫ್ರೀ ಇರುತ್ತೆ ನಮ್ಮದು. ಆ 7 ಸೆಟಪ್ಪಲ್ಲಿ ನಿಮಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಬೇರೆಯವ್ರ ಸಹಾಯದಿಂದ ಬದುಕಬೇಕು ಅನ್ನತಕ್ಕಂಥ ಆಸೆನ ಬಿಟ್ಬಿಡ್ಬೇಕು. ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೋಬೇಕು.